ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇದೇ ಜುಲೈ 4ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ ಸುಮಾರು 6 ದಿನಗಳ ಕಾಲ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ, ಈ ಹಿಂದಿನ ಸರ್ವೋಚ್ಚ ನಾಯಕರ ಹತ್ಯೆ ಆಗಿತ್ತಲ್ಲ, ಅವರ ಅಂತಿಮ ಯಾತ್ರೆ ಇರುತ್ತೆ, ಫ್ಯೂನರಲ್ ಇರುತ್ತೆ. ಅದಕ್ಕೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಿಗೂ ಸಹ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಭಾರತಕ್ಕೂ ಕೊಟ್ಟರು, ನರೇಂದ್ರ ಮೋದಿ ಅವರಿಗೆ ಕೊಟ್ಟರು. ಬಟ್ ನರೇಂದ್ರ ಮೋದಿ ಅವರು ಹೋಗ್ತಾ ಇಲ್ಲ, ಅವರ ಬದಲಾಗಿ ಬೇರೆಯವರು ಹೋಗ್ತಿದ್ದಾರೆ. ಅವರು ಯಾರು ಅಂತ ಆಮೇಲೆ ತಿಳಿಸ್ತೀನಿ. ಆದರೆ ಇಲ್ಲಿ ಮುಖ್ಯವಾದ ವಿಚಾರ ಅಂದರೆ, ಈ ಸಂದರ್ಭದಲ್ಲಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಏನು ಎಚ್ಚರಿಕೆ ಕೊಟ್ಟಿದೆ ಅಂದರೆ, ಇದೇ ಒಳ್ಳೆ ಸಮಯ ಅಂತ ಹೇಳಿ ನೀವೇನಾದರೂ ದುಸ್ಸಾಹಸ ಮಾಡಿದರೆ ಹುಷಾರ್, ಸರಿಯಾದಂತಹ ಪ್ರತಿರೋಧವನ್ನು ನಾವು ತೋರಿಸ್ಬೇಕಾಗತ್ತೆ, ಅಥವಾ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕಾಗತ್ತೆ. ನಾವು ಸುಮ್ಮನೆ ಕೂರಲ್ಲ, ಎಚ್ಚರಿಕೆ ಅಂತ. ಯಾಕೆ ಇರಾನ್ ಇಂತಹ ಎಚ್ಚರಿಕೆ ಕೊಡಬೇಕಾದ ಸನ್ನಿವೇಶ ಬಂತು ಅದನ್ನು ಸಹ ವಿವರಿಸ್ತೀನಿ. ಮತ್ತು ಈ ಒಂದು ಏನು ಆಹ್ವಾನ ಕಳಿಸಿದ್ದಾರೆ ಅದು ಆಲ್ಮೋಸ್ಟ್ ಎಲ್ಲ ದೇಶಗಳಿಗೂ ಸಹ, ಅದರಲ್ಲಿ ಯಾವುದಾದ್ರೂ ದೇಶದ ಬಹಳ ದೊಡ್ಡ ಮುಖ್ಯಸ್ಥರು, ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಬರೋ ಸಾಧ್ಯತೆ ಇದೆಯಾ, ಬರ್ತಿದ್ರೆ ಯಾವ ದೇಶದಿಂದ ಬರ್ತಿದ್ದಾರೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಫೆಬ್ರವರಿ 28, 2026 ಇರಾನ್ನ ಅಂದಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನು ಸಂಧಾನ ಮಾತುಕತೆಗಳ ನಡುವೆ ದಾಳಿ ನಡೆಸಿ ಅಮೆರಿಕ ಮತ್ತು ಇಸ್ರೇಲ್ ಮೋಸದಿಂದ ಕೊಂದು ಹಾಕ್ತು. ಆ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಾಮಿನಿ ಅವರು ಮಾತ್ರ ಅಲ್ಲ, ಅವರ ಕುಟುಂಬ ಸದಸ್ಯರು ಸಾಕಷ್ಟು ಜನ, ಪ್ಲಸ್ ಈಗ ಸರ್ವೋಚ್ಚ ನಾಯಕ ಆಗಿರುವಂತಹ ಮುಜ್ತಬಾ ಖಾಮಿನಿ ಅವರ ಮಗ ಮುಜ್ತಬಾ ಖಾಮಿನಿ ಸಹ ಗಂಭೀರವಾಗಿ ಗಾಯಗೊಂಡರು. ಅವರ ಕುಟುಂಬ ಸದಸ್ಯರು ಸಾಕಷ್ಟು ಜನ ಜೀವ ಕಳ್ಕೊಂಡ್ರು. ಮುಜ್ತಬಾ ಖಾಮಿನಿ ಅವರಿಗೆ ಎಷ್ಟು ಗಾತ್ರದ ಅಥವಾ ಎಷ್ಟು ದೊಡ್ಡ ಮಟ್ಟದ ಅವರಿಗೆ ಗಾಯಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲಿಯವರೆಗೆ ಯಾರು ಕೊಟ್ಟಿಲ್ಲ. ಯಾಕೆಂದರೆ ಅವರು ಅಂದಿನಿಂದ ಇಂದಿನವರೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಹಾಗಾಗಿ ಅವ್ರಿಗೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಮುಖಕ್ಕೂ ಸಹ ಪೆಟ್ಟು ಬಿದ್ದಿದೆ ಅಂತ ಮಾಹಿತಿ ಇದೆ, ಬಟ್ ಅದಕ್ಕೆ ಕನ್ಫರ್ಮೇಷನ್ ಇಲ್ಲ. ಕಾಲ್ ಕಟ್ಟಾಗಿದೆ ಅನ್ನುವಂತಹ ಮಾಹಿತಿ ಇದೆ, ಅದಕ್ಕೂ ಸಹ ಕನ್ಫರ್ಮೇಷನ್ ಇಲ್ಲ. ಯಾವುದಕ್ಕೂ ಕನ್ಫರ್ಮೇಷನ್ ಇಲ್ಲ. ಊಹಾಪೋಹಗಳು ಅಥವಾ ಮೂಲಗಳ ಪ್ರಕಾರ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅಂತಹ ದಾಳಿಯನ್ನು ಫೆಬ್ರವರಿ 28ನೇ ತಾರೀಕು ನಡೆಸಿ ಕೊಂದಿದ್ರಲ್ಲ, ಆ ನಂತರ ಘನಘೋರ ಯುದ್ಧ ನಡೆದು ಹೋಯಿತು. ಯಾರ ನಡುವೆ? ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ಇವರ ನಡುವೆ ದೊಡ್ಡ ಯುದ್ಧ 40 ದಿನ ನಡೆಯಿತು. 40 ದಿನಗಳ ನಂತರ ಅಮೆರಿಕ ಸುಸ್ತಾಗಿ ಬೆಂಡಾಗಿ ಇರಾನ್ನ ಪ್ರತಿರೋಧಕ್ಕೆ ಬೆಚ್ಚಿ ಬಿದ್ದು, ಇರಾನ್ಗೆ ಎಷ್ಟೇ ನಷ್ಟ ಆದರೂ ಸಹ ಅದು ಸೋಲುವ ಯಾವ ಲಕ್ಷಣನೂ ತೋರಿಸಲಿಲ್ಲ. ಅಮೆರಿಕ ಶರಣಾಗುತ್ತೆ ಅಂತ ನಂಬಿತ್ತು, ಇಸ್ರೇಲು ಸಹ ಅನ್ಕೊಂಡಿತ್ತು ಇರಾನ್ ತಡೆಯಲ್ಲ, ಅವರ ಸರ್ವೋಚ್ಚ ನಾಯಕನನ್ನು ಕೊಂದುಬಿಟ್ರೆ ಸರೆಂಡರ್ ಆಗಿಬಿಡುತ್ತೆ ಅಂತ. ನೋ, IRGC ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಸ್ ಆರ್ಮಿ ಅದು ಪ್ರತಿರೋಧವನ್ನು ಸಮವಾಗಿ ತೋರಿಸ್ತು. ನೀವು ಒಂದೇಟು ಹೊಡೆದ್ರೆ ನಾವು ಒಂದೇಟು ಹೊಡಿತೀವಿ, ನಮ್ಮನ್ನು ಒಂದಷ್ಟು ಜನರು ಕೊಂದರೂ ಪರವಾಗಿಲ್ಲ, ನಾವು ಸಾಯಕ್ಕೆ ಸಿದ್ಧ ಇದ್ದೀವಿ ಅಂತ. ಆ ಪ್ರೋಸೆಸ್ನಲ್ಲಿ ಸಾಕಷ್ಟು ಜನ ದೊಡ್ಡ ದೊಡ್ಡ ಲೀಡರ್ಗಳನ್ನು ಇರಾನ್ ಕಳ್ಕೊಳ್ತು. ಆದರೆ ಯುದ್ಧದಿಂದ ಹಿಂದೆ ಸರಿಯಲಿಲ್ಲ. ಹೊರ್ಮುಜ್ ಸ್ಟ್ರೈಟನ್ನು ಬಂದ್ ಮಾಡುವ ಮೂಲಕ ಅಮೆರಿಕ ಮಂಡಿಯೂರುವ ಹಾಗೆ ಮಾಡಿತು. ಅಮೆರಿಕ ದುಂಬಾಲು ಬಿದ್ದು ಪಾಕಿಸ್ತಾನದ ಮೂಲಕ ಯುದ್ಧ ವಿರಾಮಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕಾಯಿತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧ ವಿರಾಮ. ಆ ನಂತರ ಸಹ ಸಾಕಷ್ಟು ಜಟಾಪಟಿಗಳು ನಡೆದು ಮೊನ್ನೆ ತಾನೇ ಒಂದು ಶಾಂತಿ ಒಪ್ಪಂದ ಬಂದಿದೆ. ಅದು ಸಹ ಪೂರ್ಣ ಪ್ರಮಾಣದ್ದಲ್ಲ, 60 ದಿನಗಳ ಒಳಗೆ ಎಲ್ಲವನ್ನೂ ಸಹ ಫೈನಲೈಸ್ ಮಾಡಿಕೊಳ್ಳಬೇಕಾದಂತಹ ರೀತಿಯ ಒಂದು ಶಾಂತಿ ಒಪ್ಪಂದ. ಅದರ ನಡುವೆನೂ ದಾಳಿಗಳು ನಡೀತಾನೆ ಇದ್ದಾವೆ. ಇದರ ನಡುವೆ ಆಯತುಲ್ಲಾ ಅಲಿ ಖಾಮಿನಿ ಅವರ ಅಂತ್ಯ ಸಂಸ್ಕಾರ ನೆರವೇರಿಸಿರಲಿಲ್ಲ ಇರಾನ್. ಈಗ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ. ಜುಲೈ 4ನೇ ತಾರೀಕಿನಿಂದ 9ನೇ ತಾರೀಕಿನವರೆಗೆ 6 ದಿನಗಳವರೆಗೆ ಇಡೀ ರಾಷ್ಟ್ರ ಇರಾನ್ ಆ ಶೋಕಾಚರಣೆಯ ಜೊತೆಗೇನೆ ಅವರನ್ನು ವಿದಾಯ ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುತ್ತೆ. ಅದಕ್ಕೆ ಇರಾನ್ ಜಗತ್ತಿನ ಎಲ್ಲ ದೊಡ್ಡ ಲೀಡರ್ಸು, ನಾಯಕರು, ಆ ದೇಶದ ಮುಖ್ಯಸ್ಥರಿಗೆ ಆಹ್ವಾನವನ್ನು ಕೊಟ್ಟಿದೆ. ಭಾರತಕ್ಕೂ ಆಹ್ವಾನ ಬಂದಿದೆ, ನರೇಂದ್ರ ಮೋದಿಯವರಿಗೆ ಬಂದಿದೆ. ಬಟ್ ನರೇಂದ್ರ ಮೋದಿಯವರು ಹೋಗ್ತಿಲ್ಲ. ಅದಕ್ಕೆ ಕಾರಣಗಳು ನಿಮಗೆ ಸ್ಪಷ್ಟವಾಗಿ ಗೊತ್ತೇ ಇರುತ್ತೆ. ಅಮೇರಿಕ ಏನಂದು ಬಿಡುತ್ತೋ, ಟ್ರಂಪ್ ಏನಂದು ಬಿಡ್ತಾರೋ, ನೆತನ್ಯಾಹು ಏನು ಅನ್ಕೊಂಡ್ಬಿಡ್ತಾನೋ ಅನ್ನುವಂಥದ್ದು ಹಿಂಜರಿಕೆ ನರೇಂದ್ರ ಮೋದಿಗೆ. ಹಾಗಾಗಿ ನರೇಂದ್ರ ಮೋದಿ ಹೋಗ್ತಿಲ್ಲ. ಆದರೆ ಅಟ್ಲೀಸ್ಟು ಫಾರಿನ್ ಮಿನಿಸ್ಟ್ರು ಎಸ್ ಜೈಶಂಕರ್ ಅವ್ರನ್ನಾದರೂ ಕಳಿಸ್ಬೋದಾಗಿತ್ತಲ್ಲ. ಅಂದರೆ ಅವರನ್ನೂ ಕಳಿಸ್ತಾ ಇಲ್ಲ. ಆದರೆ
ಭಾರತದ ಪ್ರತಿನಿಧಿಗಳಾಗಿ ಇಬ್ಬರು ವ್ಯಕ್ತಿಗಳನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಬಿಹಾರದ ರಾಜ್ಯಪಾಲರು, ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ಸೈಯದ್ ಹತಾ ಹಸ್ನೇನ್ ಅನ್ನುವಂಥವ್ರು. ಇವರು ಸಹ ಶಿಯಾ ಮುಸ್ಲಿಂ ಪಂಗಡಕ್ಕೆ ಸೇರಿದವರಾಗಿರೋದ್ರಿಂದ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇನ್ನೊಬ್ಬರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಏನಿದೆಯಲ್ಲ, ಫಾರಿನ್ ಮಿನಿಸ್ಟ್ರಿ, ಅಲ್ಲಿಂದ ಒಬ್ಬರನ್ನ ಕಳಿಸ್ತಾ ಇದ್ದಾರೆ. ಸೊ ಇಬ್ಬರು ಹೋಗ್ತಾ ಇದ್ದಾರೆ. ಮೋದಿಯವರು ಹೋಗ್ತಿಲ್ಲ. ಮೋದಿಯವರು ಸಂದೇಶ ಹೋಗುತ್ತಂತೆ, ಅದು ಬಿಡಿ. ಖಾಮಿನೇಯಿ ಅವರ ಹತ್ಯೆ ಆದಾಗ ಭಾರತ ಖಂಡಿಸೋದಕ್ಕೆ ಸುಮಾರು ದಿನ ತಗೊಂಡಿತ್ತು. ಖಂಡಿಸಿದ್ದೂ ಸಹ ಭಾರತದ ಫಾರಿನ್ ಮಿನಿಸ್ಟರ್ ಅಲ್ಲ, ಅಥವಾ ಶೋಕಾಚರಣೆ ಅಥವಾ ಶೋಕ ವ್ಯಕ್ತಪಡಿಸಿದ್ದು, ಸಂತಾಪ ವ್ಯಕ್ತಪಡಿಸಿದ್ದು ಪ್ರೈಮ್ ಮಿನಿಸ್ಟರ್ ಅಲ್ಲ, ನರೇಂದ್ರ ಮೋದಿ ಅಲ್ಲ, ಫಾರಿನ್ ಮಿನಿಸ್ಟ್ರಿ ಎಸ್ ಜಯಶಂಕರ್ ಅಲ್ಲ, ಫಾರಿನ್ ಮಿನಿಸ್ಟ್ರಿಯಲ್ಲಿ ಇರುವಂತಹ ಒಬ್ಬರು ಸೆಕ್ರೆಟರಿ ಒಬ್ಬರ ಮೂಲಕ ಇರಾನ್ನ ರಾಯಭಾರಿ ಕಚೇರಿಗೆ ಹೋಗಿ ಅಲ್ಲೊಂದು ನೋಟ್ ಬರೆದು ಬಂದರು, ನಾವು ವಿಷಾದ ಅಥವಾ ಸಂತಾಪ ಸೂಚಿಸುತ್ತೇವೆ ಅಂತ. ಯಾಕೆ? ಸೇಮ್ ಅಮೇರಿಕಾಗೆ ಇಸ್ರೇಲ್ಗೆ ಹಿಂಜರಿಕೆ, ಭಯ ಎಲ್ಲ ಮಿಶ್ರಿತ, ಆ ಕಾರಣಕ್ಕಾಗಿ. ಸೊ ಈಗ ಅವರು ಫ್ಯೂನರಲ್ಗೆ, ಅವರ ಅಂತಿಮ ಯಾತ್ರೆಗೆ ಹೋಗೋದು ಸಾಧ್ಯನೇ ಇಲ್ಲ ಬಿಡಿ. ಸೊ ಹಾಗಾಗಿ ಇಬ್ಬರನ್ನ ಕಳಿಸ್ತಿದ್ದಾರೆ. ಹಾಗಾದರೆ ಬೇರೆ ದೇಶದವರು ಹೋಗ್ತಿದ್ದಾರೆ ಅಂದರೆ ಇಲ್ಲಿಯವರೆಗೆ ಕನ್ಫರ್ಮೇಷನ್ಗಳು ಬಂದಿಲ್ಲ, ಹೋಗೋ ಸಾಧ್ಯತೆಗಳು ಕಡಿಮೆ. ಬೇರೆ ದೇಶದವರು ಎರಡು ಕಾರಣ: ಒಂದು ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ, ಇನ್ನೊಂದು ಇರಾನ್ ಜೊತೆಯಲ್ಲಿ ಅವರಿಗೆ ಶತ್ರುತ್ವ, ಬೇರೆ ಕಾರಣಗಳು ಇರಬಹುದು. ಆದರೆ ಪಾಕಿಸ್ತಾನದಿಂದ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಮಾತ್ರ ನಾನು ಹೋಗ್ತಿದ್ದೀನಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ತುರ್ಕಿಯೇ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಅವರು ಬರುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಈ ರೀತಿ ಕೆಲವು ದೇಶಗಳು ಬರಬಹುದು, ಕೆಲವು ದೇಶಗಳು ಪ್ರತಿನಿಧಿಗಳನ್ನು ಕಳಿಸ್ಬೋದು. ಭಾರತದವರು ಸಹ ಪ್ರತಿನಿಧಿಗಳನ್ನು ಕಳಿಸ್ತಿದ್ದಾರೆ. ಆದರೆ ಭಾರತದವರು ಪ್ರತಿನಿಧಿ ಕಳಿಸ್ತಿರೋದಕ್ಕೆ ವಿದೇಶ ಯಾತ್ರೆ ಅಂದರೆ ಮಕ್ಕಳ ಥರ ಕುಣಿತಾ ಹೋಗುವಂಥ ನರೇಂದ್ರ ಮೋದಿಯವರು ಹೋಗದೆ ಬೇರೆಯವ್ರನ್ನ ಕಳಿಸ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣಗಳೇ ಭಿನ್ನವಾಗಿದ್ದಾವೆ. ಅಮೇರಿಕಾ ಹೇಳಿದ್ರೆ ಪೆಟ್ರೋಲ್ ಪರ್ಚೇಸ್ ಮಾಡಲ್ಲ, ಹೇಳಿದ್ರೆ ಪೆಟ್ರೋಲ್ ಪರ್ಚೇಸ್ ಮಾಡ್ತಾರೆ, ಹೇಳಿದ್ರೆ ಯುದ್ಧ ನಿಲ್ಲಿಸ್ತಾರೆ, ಹೇಳಿದ್ರೆ ಮಾತುಕತೆಗೆ ಬರ್ತಾರೆ, ಎಷ್ಟು ಟ್ಯಾಕ್ಸ್ ಹಾಕಿದ್ರೆ ಹಾಕಿಸ್ಕೊಳ್ತಾರೆ, ಹಿಂದೂರಿಗೆ ಮಾತಾಡೋದಿಲ್ಲ. ಭಾರತೀಯ ಪ್ರಜೆಗಳನ್ನ ಕೈಕಾಲು ಕಟ್ಕೊಂಡು ಬಂದು ಇಲ್ಲಿ ಎತ್ತಿ ಬಿಸಾಕಿದ್ರು ಸಹ ಏನು ಅನ್ನೋದಿಲ್ಲ. ಪಕ್ಕದಲ್ಲೇ ಕೂರಿಸ್ಕೊಂಡು ಏನೇನೋ ಹೇಳಿದ್ರು ಡೊನಾಲ್ಡ್ ಟ್ರಂಪ್, ಮೋದಿ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಹೀಗೆ ಭಾರತದ ಸನ್ನಿವೇಶ ಭಿನ್ನವಾಗಿದೆ ಬಿಕಾಸ್ ಆಫ್ ನರೇಂದ್ರ ಮೋದಿ. ಅವ್ರದ್ದು ಏನಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಟ್ರಂಪ್ ವಿಚಾರ ಬಂದಾಗ, ಅಮೇರಿಕಾ ವಿಚಾರ ಬಂದಾಗ ಅವರ ಹಿಂಜರಿಕೆಗಳು ಜಗಜ್ಜಾಹೀರಾಗಿರುವಂಥದ್ದು. ಅದಕ್ಕೆ ಆಪೋಸಿಷನ್ ಅವರನ್ನು ನರೇಂದರ್ ಸರೆಂಡರ್ ಅನ್ನುವಂಥ ಹೆಸರನ್ನು ಕೊಟ್ಕೊಂಡಿದೆ, ಆ ಟೀಕೆಯನ್ನು ಮಾಡ್ತಾ ಇದೆ. ಇನ್ನು ಆ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೇರಿಕಾ, FBI ಆಗಿರಬಹುದು ಅಥವಾ ಮೊಸಾದ್ ಆಗಿರಬಹುದು, ಏನಾದರೂ ಮಾಡುತ್ತಾ ಅನ್ನುವ ಅನುಮಾನ ಇರಾನ್ಗೆ ಕಾಡ್ತಾ ಇದೆ. ಹಾಗಾಗಿ ಇರಾನ್ನ ಒಬ್ಬರು ಜನರಲ್ಲು ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜನರಲ್ ಅಲಿ ಅಬ್ದುಲ್ಲಾ ಅನ್ನುವಂಥವ್ರು, ಏನಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಹುಷಾರ್. ಯಾಕೆ ಅಂತಹ ಅನುಮಾನ ಇರಾನ್ಗೆ ಬರುತ್ತೆ ಅಂದರೆ, ಈ ಇಸ್ರೇಲ್ ಮತ್ತು ಅಮೇರಿಕಾ ಒಂದು ಪಟ್ಟಿ ಹಾಕೊಂಡಿರ್ತಾರಲ್ಲ, ಇರಾನ್ನಲ್ಲಿ ಇಂತಿಂಥ ವ್ಯಕ್ತಿಗಳು ತುಂಬ ಡೇಂಜರ್, ಅವರನ್ನು ಕೊಲ್ಲಲೇಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ. ಅಂಥವರು ಇವ್ರ ಕಣ್ಣಿಗೆ ಕಾಣಿಸೋದು, ಕೈಗೆ ಸಿಗೋದು ಬಹಳ ವಿರಳ. ಆದರೆ ಈ ಫ್ಯೂನರಲ್ ಇದೆಯಲ್ಲ, ಈ ಅಂತಿಮ ಯಾತ್ರೆ ಇದೆಯಲ್ಲ, ತಮ್ಮ ನೆಚ್ಚಿನ ನಾಯಕನ ಅಂತಿಮ ಯಾತ್ರೆ, ಅದರಲ್ಲಿ ಖಂಡಿತ ಪಾಲ್ಗೊಳ್ತಾರೆ. ಅವರು ಮಾತ್ರ ಪಾಲ್ಗೊಳ್ಳೋದಿಲ್ಲ, ಇಡೀ ದೇಶದ ಜನ ಬೀದಿಯಲ್ಲಿರ್ತಾರೆ ಆಲ್ಮೋಸ್ಟ್. ಸೊ ಅಂತಹ ಸಂದರ್ಭದಲ್ಲಿ ದಾಳಿ ನಡೆಸುವ ದುಸ್ಸಾಹಸಕ್ಕೆ ಇಸ್ರೇಲ್ ಅಥವಾ ಅಮೇರಿಕಾ, ಅದರಲ್ಲೂ ಇಸ್ರೇಲ್ ಮಾಡುವ, ಕೈ ಹಾಕುವ ಸಾಧ್ಯತೆಗಳು ಇರುತ್ತೆ. ಇಸ್ರೇಲ್ ಅಂತಹ ಕುತಂತ್ರಿ ದೇಶ ಅಂತ ನಿಮಗೆ ಗೊತ್ತು. ಒಬ್ಬ ಯಾರೋ ಇದಾನೆ ಅಲ್ಲೇ ನಮ್ಮ ಸಸ್ಪೆಕ್ಟು, ಅವನಿಗಾಗಿ ಅಲ್ಲಿ ಪಕ್ಕದಲ್ಲಿ 100 ಜನ ಇದ್ದರೂ ಕೊಂದುಬಿಡ್ತೀವಿ, ಅವರೆಲ್ಲ ಸತ್ತು ಹೋದರೂ ಪರವಾಗಿಲ್ಲ ಅನ್ನುವಂಥ ಮನಸ್ಥಿತಿ. ಅದನ್ನು ನಾವು ಗಾಜಾದಲ್ಲಿ ನೋಡಿದ್ದೀವಿ, ಲೆಬನಾನ್ನಲ್ಲೂ ನೋಡಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲೇ ಇರಾನಿಗೆ ಎಚ್ಚರಿಕೆ ಕೊಡ್ತಾ ಇರೋದು, ಅಂಥದ್ದೇನಾದರೂ ಮಾಡಿದ್ರೆ ಆ 6 ದಿನಗಳಲ್ಲಿ ಅಷ್ಟು ಜನರ ನಡುವೆ, ವಿದೇಶ ನಾಯಕರ ನಡುವೆ ಚೆನ್ನಾಗಿರೋದಿಲ್ಲ. ನಮ್ಮ ಹುತಾತ್ಮ ನಾಯಕ ಆಯತುಲ್ಲಾ ಅಲಿ ಖಾಮಿನೇಯಿ ನಮಗೆ ಕಲಿಸಿ ಹೋಗಿದ್ದಾರೆ ಪ್ರತಿರೋಧ ಹೇಗೆ ಒಡ್ಡೋದು ಅಂತ, ಹೇಗೆ ಪ್ರತಿಕ್ರಿಯಿಸಬೇಕು ಅಂತ. ನಾವು ಅದೇ ರೀತಿ ಪ್ರತಿಕ್ರಿಯೆ ಕೊಡ್ತೀವಿ, ಪ್ರತಿರೋಧ ಒಡ್ಡುತ್ತೀವಿ. ಹುಷಾರ್, ಅಂತಹದ್ದನ್ನು ಯಾವುದನ್ನು ಯೋಚನೆ ಸಹ ಮಾಡಬೇಡಿ ನೀವು ಅಂತ ಹೇಳಿದೆ. ಆ ಮೂಲಕ ಇರಾನ್ ಸ್ಪಷ್ಟ ಸಂದೇಶ, ಎಚ್ಚರಿಕೆಯನ್ನು ಇಸ್ರೇಲ್ ಮತ್ತು ಅಮೇರಿಕಾ ಕೊಟ್ಟಿದೆ. ಅಮೇರಿಕಾ ಕಡೆಯಿಂದ ದಾಳಿ ಆಗೋದು ಸಾಧ್ಯತೆಗಳು ತುಂಬ ಕಡಿಮೆ. ಯಾಕೆಂದರೆ ಅಮೇರಿಕಾ ಸುಸ್ತಾಗಿ ಹೋಗಿದೆ, ಡೊನಾಲ್ಡ್ ಟ್ರಂಪ್ ಸುಸ್ತಾಗಿದ್ದಾರೆ, ಅವ್ರಿಗೂ ಬೇಕಾಗಿಲ್ಲ ಈ ಯುದ್ಧ. ನೆತನ್ಯಾಹು ಮಾತು ಕೇಳ್ಕೊಂಡು ಒಂದಷ್ಟು ದಿನ ನರಳಿದ್ದು ಸಾಕು, ಇನ್ಯಾವತ್ತಿಗೂ ಬೇಡ ಅನ್ನೋ ಮಟ್ಟಕ್ಕೆ ಡೊನಾಲ್ಡ್ ಟ್ರಂಪ್ ಬಂದಾಗಿದೆ. ಹಾಗಾಗಿ ಎಂತಹ ಸನ್ನಿವೇಶದಲ್ಲೂ ಸಹ ಯುದ್ಧ ವಿರಾಮ, ಶಾಂತಿ ಮಾತುಕತೆ ಇದರಲ್ಲಿ ಓಡಾಡ್ಕೊಂಡಿದ್ದಾರೆ.
ಸುಮ್ಮನೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಡೈಲಾಗ್ ಮಾತ್ರ ಹೊಡಿತಾರೆ. ಇರಾನನ್ನು ನಾಶ ಮಾಡಿಬಿಡ್ತೀವಿ, ಅವರು ಇರೋದೇ ಇಲ್ಲ ಭೂಮಿ ಮೇಲೆ, ಆ ಭೂಪಟದಿಂದ ಅಳಿಸ್ಬಿಡ್ತೀವಿ, ಏನೇನೋ ಡೈಲಾಗುಗಳು. ಬಟ್ ಮಾರನೇ ದಿನಾನೇ ಮಾತುಕತೆ ಚೆನ್ನಾಗಾಗ್ತಿದೆ, ಬಂದುಬಿಟ್ಟಿದ್ದೀವಿ, ಅಗ್ರಿಮೆಂಟಿಗೆ ಬಂದುಬಿಟ್ಟಿದ್ದೀವಿ, ಇನ್ನೇನು ಸಿಗ್ನೇಚರ್ ಆಗಬೇಕು, ಈ ರೀತಿ ಡೈಲಾಗ್ ಟ್ರಂಪ್ ಹೊಡಿತಾರೆ. ಆದರೆ ನೆತನ್ಯಾಹು ಅವ್ರ ಅಪ್ಪನ ಮನೆ ಸೊತ್ತೇನು ಹೋಗಲ್ವಲ್ಲ, ಅಮೇರಿಕ ಅನುಭವಿಸುತ್ತೆ, ಅಮೇರಿಕ ಖರ್ಚು ಮಾಡುತ್ತೆ, ಅಮೇರಿಕ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೆತನ್ಯಾಹು ಕಡೆಯಿಂದ ಇಸ್ರೇಲ್ ಕಡೆಯಿಂದ ಏನಾದರೂ ಕಂತ್ರಿ ಕೆಲಸ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಇರಾನ್ ಇಬ್ಬರಿಗೂ ಸೇರಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಸೊ ನೋಡೋಣ, ಅದರಲ್ಲಿ ಏನಾದರೂ ಆಗೋ ಸಾಧ್ಯತೆಗಳು ಕಡಿಮೆ. ಏನಾದರೂ ಆದರೆ ಮತ್ತೆ ದೊಡ್ಡ ಪ್ರಮಾಣದ ಯುದ್ಧಕ್ಕೆ ನಾವು ಸಾಕ್ಷಿಯಾಗಬೇಕಾಗತ್ತೆ, ಅದಂತೂ ಗ್ಯಾರಂಟಿ. ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.